ಗಾಂಧಿನಗರದಲ್ಲಿ ನಟಿಯಾಗುವಂತಹ ಕನಸು ಕಂಡಿದ್ದಂತಹ ಪವಿತ್ರ ಗೌಡ ಅವರು ದರ್ಶನ್ ಅವರ ಜೊತೆಗಿನ ಒಡನಾಟದ ನಂತರ ಆದಂತಹ ಬೆಳವಣಿಗೆಗಳ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಬಟ್ ಆರಂಭದ ದಿನಗಳಲ್ಲಿ ಪವಿತ್ರ ಗೌಡ ಒಂದೊಂದು ಚಾನ್ಸ್ಗಾಗಿ ಹೇಗೆಲ್ಲ ಕಷ್ಟಪಡ್ತಾ ಇದ್ರು. ಬಾಡಿಗೆ ಮನೆಯಲ್ಲಿದ್ದಂತಹ ಪವಿತ್ರ ಗೌಡ 20,000 ಸಂಭಾವನೆ ಪಡಿತಾ ಇದ್ದಂತಹ ಪವಿತ್ರ ಗೌಡ ಈಗ ಇಷ್ಟು ಬೆಲೆ ಬಾಳತಕ್ಕಂತಹ ಪ್ರಾಪರ್ಟಿ ಹೊಂದಿದ್ದು ಹೇಗೆ? ಹಾಗಾದ್ರೆ ಆರಂಭದ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವರನ್ನ ಮೊದಲ ಬಾರಿಗೆ ಸಿನಿಮಾಗೆ ಅಂದ್ರೆ ಆ ಸಮಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಡೈರೆಕ್ಟರ್ ಉಮೇಶ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅಗಮ್ಯ ಅನ್ನುವಂಥ ಸಿನಿಮಾದಲ್ಲಿ ಪವಿತ್ರ ಗೌಡ ಕೂಡ ಒಬ್ಬ ನಾಯಕಿ ಆಗಿರ್ತಾರೆ. ಈ ಎಲ್ಲಾ ಘಟನಾವಳಿಗಳ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಉಮೇಶ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಒಬ್ಬ ಪವಿತ್ರ ಗೌಡ ಅವ್ರನ್ನ ನೀವು ತುಂಬಾ ಹತ್ತಿರದಿಂದ ಅಂತ ಕಂಡವರು. ಸೊ ಆರಂಭದಲ್ಲಿ ಬಡತನದ ಬದುಕನ್ನ ಕಂಡಂತಹ ಪವಿತ್ರ, ನಂತರದ ಐಷಾರಾಮಿ ಜೀವನ ಶುರು ಮಾಡಿದ್ರು. ಸೊ ಫಸ್ಟ್ ಸರ್ ಪವಿತ್ರ ಅವ್ರ ಪರಿಚಯ ನಿಮ್ಗೆ ಹೆಂಗಾಯ್ತು, ಯಾವ ಸಂದರ್ಭಕ್ಕಾಯ್ತು? ಅಗಮ್ಯ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಪವಿತ್ರ ಅವ್ರು ಹೇಗಿದ್ರು ಅಂತ. ಸೊ ಪವಿತ್ರ ನನಗೆ ಮೊದಲು ಪರಿಚಯ ಆಗಿತ್ತು ಅಂದರೆ ನಾವು ಆರ್ಟಿಸ್ಟ್ಗಳು ಸೆಲೆಕ್ಟ್ ಮಾಡ್ತಿದ್ದೋ ನಮ್ಮ ಸಿನಿಮಾಗೆ, ಅಗಮ್ಯ ಸಿನಿಮಾಗೆ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ತುಂಬ ಜನ ಹೇಳಿತ್ತು. ಅದರಲ್ಲಿ ನನ್ನ ಅಸಿಸ್ಟೆಂಟ್ಗೆ ಒಬ್ಬರು ಪರಿಚಯ ಇದ್ದರು, ಕೋಆರ್ಡಿನೇಟ್ರು. ಅವ್ರ ಕಡೆಯಿಂದ ಪವಿತ್ರ ಗೌಡ ನಮಗೆ ಪರಿಚಯ ಆಗಿದ್ದು. ಸೊ ಅವ್ರನ್ನ ನಾನು ಫಸ್ಟ್ ಭೇಟಿಯಾಗಿದ್ದು ಪವಿತ್ರ ಗೌಡನ ರಂಗಶಂಕರದಲ್ಲಿ. ಯಾಕೆಂದರೆ ನಾವು ಒಂದು ಲೋ ಬಡ್ಜೆಟ್ ಸಿನಿಮಾ ಮಾಡ್ತಾ ಇದ್ದಿದ್ದು. ಈ ಸಿನಿಮಾಗೆ ಸುಮಾರು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಸಿ ಒಂದು 60 ಜನ ಇನ್ವೆಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು, ಕಷ್ಟದಲ್ಲಿ ಮಾಡ್ತಿದ್ದು. ಹಾಗಾಗಿ ನಮ್ಗೆ ಯಾವುದೇ ಥರ ಆಫೀಸ್ ಇರಲಿಲ್ಲ. ರಂಗಶಂಕರಕ್ಕೆ ಬರೋಕ್ಕೆ ಹೇಳಿದೆ. ನಾನು ಬಿ ಕೆ ಮಹೇಶ್ ಅಂತ ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರು ಇಬ್ಬರು ಹೋಗಿ ಅವ್ರನ್ನ ವಿತ್ ಕೋಆರ್ಡಿನೇಟರು ರಂಗಶಂಕರದಲ್ಲಿ ಭೇಟಿ ಮಾಡಿದ ನಂತರ ನನಗೆ ಅಷ್ಟೊಂದು ಇಂಪ್ರೆಸ್ ಆಗಲಿಲ್ಲ. ಅಂದರೆ ಅವ್ನು ನೋಡೋಕ್ಕೆ ಚೆಂದ ಇದ್ಲು, ಬಟ್ ಪರ್ಫಾರ್ಮ್ ಅಲ್ಲ ಅಂತ ಅನಿಸ್ತು. ಹಾಗಾಗಿ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದು. ಬಾಕಿ ಒಂದ್ಸತಿ ಭೇಟಿ ಮಾಡಾದ್ಮೇಲೆ ಸುಮ್ಮನಾಗಿ ಹೋಗಿದ್ದು. ಆ ಕಡೆಯಿಂದ ಕಾಲ್ ಬರ್ತಿತ್ತು, ಸರ್ ಪಾಪ ಹುಡುಗಿಗೆ ಮಗು ಇದೆ, ಗಂಡ ಇಲ್ಲ, ಬಡ ಅಂದರೆ ಮಿಡಲ್ ಕ್ಲಾಸ್ ಅವರು, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಒಂದು ಚಾನ್ಸ್ ಕೊಡಿ ಅಂತ ಒಂದು ಸ್ವಲ್ಪ ಅವನು ಪ್ರೆಷರ್ ಮಾಡ್ತಿದ್ದ. ಆದರೂ ಸಿನಿಮಾ ತುಂಬ ಜನ ಅಂದರೆ ಅಷ್ಟೊಂದು ಇಲ್ಲ ಇನ್ವೆಸ್ಟ್ ಮಾಡಿ ಸುಮ್ಮನೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಆಗಿ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೆ ನೋಡೋಣ ಅಂತ. ಮೇಯ್ನ್ ಒಂದು ಕ್ಯಾರೆಕ್ಟ್ರು ನಾವು ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು, ಇನ್ನೊಂದು ವಾರ ಇದೆ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಒಂದು ನಾವು ಸೆಲೆಕ್ಟ್ ಮಾಡಿದಂಥ ಮೇಯ್ನ್ ಕ್ಯಾರೆಕ್ಟರ್ ಅವರು ಬರೋಕ್ಕಾಗಲಿಲ್ಲ. ಅವ್ರ ಡೇಟ್ಸ್ ಪ್ರಾಬ್ಲಮಿಂದ ಅವರು ಸ್ಕಿಪ್ ಆಗೋದು ನಮ್ಮ ಟೀಮಿಂದ. ಸೊ ಅಂಥ ಟೈಮಲ್ಲಿ ನಮಗೆ ಸಿಕ್ಕಿದ್ದು ಚಾನ್ಸು ಅಂದರೆ ನಮ್ಮ ಪವಿತ್ರ ಗೌಡ ಸೆಲೆಕ್ಟ್ ಮಾಡಿ ಇಟ್ಟಿದ್ದು. ಹಾಗಾಗಿ ಅವ್ರನ್ನ ನಾನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿ ಆಕೆಗೆ ನಾನು ಹೇಳಿದ್ದೆ, ನೋಡು ಓಕೆ ಯು ಕ್ಯಾನ್ ಬಿ ಎ ಗುಡ್ ಆ್ಯಕ್ಟರ್, ನೀವು ಒಳ್ಳೆ ಆ್ಯಕ್ಟರ್ ಆಗ್ಬೋದು, ಬಟ್ ಡೆಡಿಕೇಶನ್ ಇರಬೇಕು. ಆ ಥರ ಎಲ್ಲ ತುಂಬ ಅಡ್ವೈಸ್ ಮಾಡಿ ನಾನು ಅವಳಿಗೆ ನಾನು ಏನು ಹೇಳ್ಕೊಡ್ತೀನೋ ಅದನ್ನು ಕರೆಕ್ಟಾಗಿ ಆ ಥರ ನಮಗೆ ಪರಿಚಯ ಆಗಿದ್ದು. ಸರ್ ಈಗ ಹೇಳ್ತಾ ಇದ್ರಿ ಅವರೊಬ್ಬರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವ್ರು. ಅಂದ್ರೆ ಪವಿತ್ರ ಗೌಡ ಅವರು ಅವತ್ತಿನ ಸಂದರ್ಭದಲ್ಲಿ ಹೇಗಿದ್ರು, ಜೊತೆಗೆ ಸಿನಿಮಾದಲ್ಲಿ ಎಷ್ಟು ಡೆಡಿಕೇಟ್ ಆಗಿ ಅವ್ರು ಕೆಲಸ ಮಾಡ್ತಿದ್ರು, ಕೆಲಸ ಮಾಡುವಂತ ಆಸಕ್ತಿ ಇತ್ತ, ಇದ್ರ ಜೊತೆಗೆ ಅವ್ರು ಮುಂಚೆ ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಮಾತನಾಡಿದ್ರ ಅಂತ? ಮುಂಚೆ ಏನ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಾವು ನಾವು ಅದ್ರ ಬಗ್ಗೆ ಕೇರ್ ಮಾಡಲಿಲ್ಲ. ಅವ್ರ ಮನೆ ಪರಿಸ್ಥಿತಿ ಹಿಂಗೆ, ಒಂದು ಮಗು ಇದೆ, ಗಂಡ ಇಲ್ಲ ಅಂತ ಅನ್ಸು. ಬಟ್ ಏನಕ್ಕಿಲ್ಲ, ಡಿವೋರ್ಸ್ ಆಗಿದೆಯಾ ಅದನ್ನು ನಾವು ಅದ್ರ ಬಗ್ಗೆ ನಾವು ಇದು ಮಾಡಕ್ ಹೋಗ್ಲಿಲ್ಲ. ಅವ್ರ ತಾಯಿ ಒಬ್ರು ಇದ್ರು. ಯಾಕೆಂದ್ರೆ ನಮ್ಗೆ ನಮ್ಮ ಹುಡುಗರೇ ಪಿಕ್ ಮಾಡೋದು, ಶೂಟಿಂಗ್ಗೆ ಪಿಕ್ ಮಾಡೋದು. ಸೊ ಅವಳು ಹೋಗ್ತಾ ಹೋಗ್ತಾ ನಮ್ಮ ಜೊತೆ ನಮ್ಮ ಟೀಮಲ್ಲಿ ಒಬ್ಳು ಆಗೋದ್ಲು. ಆ್ಯಂಡ್ ಎಲ್ಲರ ಜೊತೆನೂ ಚೆನ್ನಾಗಿ ಬೆರೆಯೋಳು, ಮಾತಾಡೋಳು, ಜಾಲಿಯಾಗಿರ್ತಾ ಇದ್ಲು. ಆ್ಯಂಡ್ ಪರ್ಫಾರ್ಮೆನ್ಸ್ ಬಂತು ಅಂದರೆ ಶಿ ವಾಸ್ ನಿಲ್. ನಾನು ಕೆಲವೊಂದು ಅಂದರೆ ಟೈಮಲ್ಲಿ ಲೋ ಬಡ್ಜೆಟ್, ನಾನು ಹೇಳ್ತಿಲ್ಲ, ಲೋ ಬಡ್ಜೆಟ್ ಆಗಿರೋದ್ರಿಂದ ರೀಲಲ್ಲಿ ಶೂಟ್ ಮಾಡ್ತಿರೋದ್ರಿಂದ ನೆಗೆಟಿವ್ ನಮಗೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತುಂಬಾನೇ ತಗೊಳ್ಳೋಳು. ನಾನು ಹೊಡಿಯೋಕೆಲ್ಲ ಹೋಗಿದ್ದೆ. ಹೊಡಿಯೋಕೆ ಅಂದ್ರೆ ಇನ್ ದ ಸೆನ್ಸ್ ಅಷ್ಟು ಅಂದ್ರೆ ಅವಳು ಬೇಜಾರು ಮಾಡ್ತಿದ್ದೀವೋ ಅದೇ ಟೈಮಲ್ಲಿ ನಗಿಸ್ಬಿಡೋಳು. ಅಂತ ಒಂದು ಕ್ಯಾರೆಕ್ಟರ್ ಅದು. ನಮ್ಗೆ ಕೋಪನೂ ಬರ್ಸೋಳು ಆ ಟೈಮಲ್ಲಿ. ಆ ಥರ ಒಂದು ಅಂಡ್ ಎಲ್ಲರ ಜೊತೆನೂ ಕೆಲವರು ಆರ್ಟಿಸ್ಟು ನಾವು 100% ಪಿಕಪ್ ಮಾಡಿಸ್ಬೇಕಿತ್ತು, ಅವ್ರಿಗೆ ಕಾರೇ ಕಳಿಸ್ಬೇಕಿತ್ತು. ಬಟ್ ಈಕೆ ಆಗ್ತಾರೆ ಇರಲಿಲ್ಲ. ನಮ್ಮ ಜೂನಿಯರ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳೇ ಹೋಗೋರು, ಕರ್ಕೊಬರೋರು. ಕೆಲವೊಂದ್ಸತಿ ಕಾರ್ ಇದ್ದಾಗ ನಾನು ಅವ್ರ ಜೊತೆ ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು, ಒಂದೊಂದ್ಸತಿ ಬೆಳಗ್ಗೆನೆ 6 ಗಂಟೆಗೆ ಒಂದ್ ಕಡೆ ಶೂಟಿಂಗ್ ಇತ್ತು ಅಂದ್ರೆ ನಾವೆಲ್ಲ ಒಂದೊಂದ್ ಕಡೆ ಪಿಕ್ ಮಾಡ್ಕೊಂಡು ಅವಳು ಅಲ್ಲಿ ಮನೆ ಹತ್ರ ಕೊಂಡೊಂದ್ಕುಂಟೆ ಕ್ರಾಸಲ್ಲಿ ಅವ್ರ ಮನೆ ಇದ್ದಿದ್ದು.
ಸೊ ಹಾಗಾಗಿ ಅಲ್ಲಿ ಪಿಕ್ ಮಾಡ್ಕೊ ಬರ್ತಿದ್ದು. ಒಂದೊಂದ್ಸತಿ ಹೋಗಿ ಕಾಸು ಇರ್ತಿರ್ಲಿಲ್ಲ, ಬಿಡಿ ಸರ್ ನಾನೇ ಹೋಗ್ತೀನಿ ಅನ್ನೋಳು. ಅವಳ ಹತ್ರ ಅಂದರೆ ನನ್ನ ಹತ್ರ ಇದೆ. ಆ್ಯಂಡ್ ನಾವು ಅವಳಿಗೆ ರೆನ್ಯುಮರೇಷನ್ ಅಂತ ಏನು ಮಾತಾಡಿರಲಿಲ್ಲ. ಅವಾಗ ಸರ್ ಒಂದು 5,000 ಬೇಕಿತ್ತು ಸರ್ ಹಂಗೆ. ಸೊ ಬೇರೆಯವ್ರಿಗೆಲ್ಲ ಕಂಡೀಷನ್ ಆಗಿ ಅಡ್ವಾನ್ಸ್ ಕೊಡ್ತಿದ್ದೋ ಇದು ಮಾಡ್ತಿದ್ದೋ. ಬಟ್ ಇವಳಿಗೆ ಅವಳು ಕೇಳಿದಾಗ ಕಷ್ಟ, ಬೇಕೇ ಬೇಕು ಸರ್ ಈ ಥರ ಅಂತಿದ್ದಾಗ ಕೊಡ್ತಿದ್ದೋ. ಒಂದು ಅಪ್ರಾಕ್ಸಿಮೇಟ್ಲಿ 20,000-25,000 ಕೊಟ್ಟಿರ್ಬೋದು. ಆ್ಯಂಡ್ ಅವಳು ಮುಂಚೆ ಏನು ಮಾಡ್ತಿದ್ಲು ಗೊತ್ತಿಲ್ಲ, ನಮ್ಗೆ ಗೊತ್ತೇ ನಮ್ಮ ಟೀಮಲ್ಲಿ ಒಬ್ಳಾದ್ಲು. 2.5 ವರ್ಷದಿಂದ 3 ವರ್ಷ ನಮ್ಮ ಟೀಮಲ್ಲಿ. ನಮ್ಮ ಆಫೀಸ್ ಅಂತ ಇರಲಿಲ್ಲ, ವಿಲ್ಸನ್ ಗಾರ್ಡನಲ್ಲಿ ಒಂದು ಜ್ಯೂಸ್ ಶಾಪ್ ಇತ್ತು ನನ್ನ ಕಸಿನ್ದು. ಅಲ್ಲಿಗೆ ಆ ಕಡೆ ಹೋದಾಗೆಲ್ಲ ಬಂದು ಅಂಗಡಿಲಿ ಕೂತಿ ವ್ಯಾಪಾರನೂ ಸಹ ಮಾಡ್ತಿದ್ಲು, ಅಷ್ಟು ಕ್ಲೋಸ್ ಆಗಿದ್ಲು ಅಂತ.